ಎಂವಿ ಡಯಾಬಿಟಿಸ್ ಚೆನ್ನೈನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ವಿಜಯ್ ವಿಶ್ವನಾಥನ್ ಅವರು ಎಂವಿ ಡಯಾಬಿಟಿಸ್ ಬೆಂಗಳೂರು ಕೋರಮಂಗಲದಲ್ಲಿ ಹೈ ರಿಸ್ಕ್ ಫುಡ್ ಕ್ಲಿನಿಕ್ ಅನ್ನು ಉದ್ಘಾಟಿಸಿದರು. ಈ ಉಪಕ್ರಮದ ಪ್ರಾಥಮಿಕ ಗುರಿಯು ಹುಣ್ಣುಗಳು ಮತ್ತು ಅಂಗಚ್ಛೇದನಗಳಂತಹ ತೊಡಕುಗಳನ್ನು ತಡೆಗಟ್ಟುವುದು ಮತ್ತು ಮಧುಮೇಹ ಹೊಂದಿರುವ ಜನರ ಒಟ್ಟಾರೆ ಜೀವನದ ಗುಣಮಟ್ಟವನ್ನು ಸುಧಾರಿಸುವುದು. ನರರೋಗ ಮತ್ತು ಬಾಹ್ಯ ಅಪಧಮನಿಯ ಕಾಯಿಲೆಗಳನ್ನು ಪರೀಕ್ಷಿಸಲು ಕೇಂದ್ರಕ್ಕೆ ಭೇಟಿ ನೀಡುವ ಎಲ್ಲ ಮಧುಮೇಹಿಗಳಿಗೆ ವಾರ್ಷಿಕವಾಗಿ ಸಮಗ್ರ ಮೌಲ್ಯಮಾಪನವನ್ನು ಶಿಫಾರಸು ಮಾಡಲಾಗುತ್ತದೆ. ಪ್ರತಿದಿನ ತಮ್ಮ ಪಾದಗಳನ್ನು ಪರೀಕ್ಷಿಸಲು ಸ್ವಯಂ ಆರೈಕೆ ಅಭ್ಯಾಸಗಳು, ಜೀವನ ಶೈಲಿ ಮಾರ್ಪಾಡುಗಳು ಮತ್ತು ನಿಯಮಿತ ತಪಾಸಣೆಯ ಪ್ರಾಮುಖ್ಯತೆಯ ಬಗ್ಗೆ ಸಾರ್ವಜನಿಕರಿಗೆ ಶಿಕ್ಷಣ ನೀಡಲಾಯಿತು. ಅವರ ಪಾದದ ಆರೋಗ್ಯವನ್ನು ಸಕ್ರಿಯವಾಗಿ ನಿರ್ವಹಿಸಲು ಅವರಿಗೆ ಅಧಿಕಾರ ನೀಡಲಾಯಿತು. ಸೂಕ್ತವಾದ ಪಾದದ ಉಡುಗೆ ಮತ್ತು ಪಾದದ ಆರೈಕೆಯ ಮಹತ್ವವನ್ನು ಒತ್ತಿ ಹೇಳಲಾಯಿತು. ತಡೆಗಟ್ಟುವ ಆರೈಕೆ ಮತ್ತು ಆರಂಭಿಕ ಹಸ್ತಕ್ಷೇಪದ ಮೇಲೆ ಕೇಂದ್ರೀಕರಿಸುವ ಮೂಲಕ ಹೆಚ್ಚಿನ ಅಪಾಯದ ಕಾಲು ಕ್ಲಿನಿಕ್, ಸುಧಾರಿತ ಕಾಲು ತೊಡಕುಗಳು ಮತ್ತು ಸಂಬಂಧಿತ ಆರೋಗ್ಯ ವೆಚ್ಚಗಳಿಗೆ ಚಿಕಿತ್ಸೆ ನೀಡುವ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡಲು ಕೊಡುಗೆ ನೀಡುತ್ತದೆ. ಎಂವಿ ಡಯಾಬಿಟಿಸ್ ಬೆಂಗಳೂರಿನ ಡಾಕ್ಟರ್ ವಿಷ್ಣುಪ್ರಿಯ ಮತ್ತು ಡಾಕ್ಟರ್ ಸಂಜಯ್ ಸಲಹೆಗಾರರು ಉಪಸ್ಥಿತರಿದ್ದರು. We have 100 million people with diabetes in India. Now 100 million people have 2 legs. So that means you have 200 million legs to look after. Now after about 5 years of diabetes, people will develop loss of sensation in their feet. They will have less blood supply and loss of sensation. So they will go into what is called high risk foot. Now once high risk foot comes, an ulcer will develop and it will end up in amputation. To cut the leg below the knee, so which we want to avoid. So we have started in MV Diabetes Center in Koramangala, Bengaluru, a high risk foot screening clinic to screen all people with diabetes for loss of sensation, less of blood supply, and we have set up a very modern unit here with equipment which are imported in Germany, and it is a state-of-the-art high-risk foot clinic which we have started in Bengaluru today. Thank you. ನಾನು ಡಾಕ್ಟರ್ ವಿಷ್ಣುಪ್ರಿಯ ಅಂತ MV ಡಯಾಬಿಟೀಸ್ನಲ್ಲಿ ನಾನು ಡೈರೆಕ್ಟರ್ ಆಪರೇಷನ್ಸ್ ಆ್ಯಂಡ್ ಕನ್ಸಲ್ಟೆಂಟ್ ಡಯಾಬಿಟಾಲಜಿಸ್ಟ್ ಆಗಿದ್ದೀನಿ. ಸೊ ಇಂಡಿಯಾನಲ್ಲಿ ನಾವು ಇಂಡಿಯಾನ ಆ್ಯಕ್ಚುಲಿ ಡಯಾಬಿಟಿಸ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಅಷ್ಟು ಜನ ಇದ್ದಾರೆ ಡಯಾಬಿಟಿಸ್ ಡಯಾಗ್ನೋಸಿಸ್ ಆಗಿರೋರು. ಆ್ಯಂಡ್ ಡಯಾಬಿಟಿಸ್ ಬಂದಮೇಲೆ ಒಂದು 5 ರಿಂದ 10 ವರ್ಷ ಆದಮೇಲೆ ಒಂದು ನರದ ಪ್ರಾಬ್ಲಮ್, ಸ್ಪರ್ಶೆ ಕಡಿಮೆ ಆಗ್ಬೋದು, ನ್ಯೂರೋಪತಿ ಅಂತ ಹೇಳ್ತೀವಿ, ಅಥವಾ ರಕ್ತ ಚಲನೆಯಲ್ಲಿ ಪ್ರಾಬ್ಲಮ್ ಆಗ್ಬೋದು. ಸೊ ಇವೆರಡು ಕಾಂಪ್ಲಿಕೇಶನ್ಸ್ ಬಂದರೆ ಅದರಿಂದ ಡಯಾಬಿಟಿಸ್ ಇರೋರಿಗೆ ಒಂದು ಸರ್ಜಿಕಲ್ ಇಂಟರ್ವೆನ್ಷನ್ಸು, ಒಂದು ಆಂಪ್ಯುಟೇಷನ್ ಸ್ಟೇಜ್ ತನಕನೂ ಹೋಗ್ಬೋದು. ಅದರಿಂದ ಇವತ್ತು ಒಂದು ಹೈ ರಿಸ್ಕ್ ಫುಡ್ ಕ್ಲಿನಿಕ್ ಅಂತ ಉದ್ಘಾಟನೆ ಮಾಡಿದ್ದೀವಿ. ಸೊ ಈ ಡಿಪಾರ್ಟ್ಮೆಂಟ್ನಲ್ಲಿ ಪ್ರತಿಯೊಬ್ಬರು ಡಯಾಬಿಟಿಸ್ ಇರೋರು ಇಲ್ಲಿಗೆ ಬಂದಾಗ ಅವರಿಗೆ ಈ ಟೆಸ್ಟ್ ಅಲ್ಲ, ಇದಕ್ಕಾಗಿ ಒಂದು ಸ್ಪೆಷಲ್ ಎಕ್ವಿಪ್ಮೆಂಟ್ ಜರ್ಮನಿಯಿಂದನೂ ತರಿಸಿದ್ದೀವಿ. ಎಲ್ಲ ಚೆಕ್ ಮಾಡಿಬಿಟ್ಟು ಅವರಿಗೆ ನಾವು ಮಾಹಿತಿ ನೀಡ್ತೀವಿ, ಅವ್ರು ಯಾವ ರೀತಿ ಕೇರ್ ತಗೋಬೇಕು ಅಂತ, ಸೊ ದಟ್ ಯಾವುದೇ ಸರ್ಜಿಕಲ್ ಕಾಂಪ್ಲಿಕೇಶನ್ಸ್ ಬರದೇ ನೋಡ್ಕೋಬೇಕು. ಸೊ ಆಂಪ್ಯುಟೇಷನ್ಸ್ ಕಮ್ಮಿ ಆಗಲಿ ಅಂತ ಉದ್ದೇಶ, ಅದರಿಂದ ಈ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ.